ಜೀವನ ನಡೆಸೋದ ಭಾಳ ಹೈರಾಣಾಗಿಬಿಟ್ಟಿತ್ತು ಅವನು ಇದು ಮುಂಜಾನೆ ನಾಷ್ಟ ಮಾಡ್ತಾರೆ ಎಲ್ಲಿ ರೊಕ್ಕ ಖರ್ಚಾಕ ಅಂತೇಳಿ ನಾಷ್ಟ ಸ್ಕಿಪ್ ಮಾಡಿ ಡೈರೆಕ್ಟ್ ಮಧ್ಯಾಹ್ನ ಊಟ ರಾತ್ರಿ ಊಟ ಪ್ಲಾನ್ ಮಾಡಕತ್ತೀವಿ ನಾವು ಇಲ್ಲಿ ಸಣ್ಣವಿದ್ದಾಗ ಏನು ಕನಸುಗಳು ನಾವು ದೊಡ್ಡವರಾದ ಮೇಲೆ ನಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಬೇಕು, ನಾನು ಆಫೀಸರ್ ಆಗಬೇಕು, ನೌಕರಿ ಹಿಡಿಬೇಕು, ನಮ್ಮಪ್ಪ ಮಾಡಿ ನಾನು ಸಾಲ ತೀರಿಸಬೇಕು, ದೊಡ್ಡ ಬಂಗ್ಲೆ ತೊಗೋಬೇಕು, ಕಾರ್ ತೊಗೋಬೇಕು, ಬೈಕ್ ತೊಗೋಬೇಕು, ನಮ್ಮ ಮನೆ ಅಟ್ಟಲ್ಲ ಸುತ್ತಮುತ್ತ ಒಟ್ಟು ನಮ್ಮ ಮನೆ ಆಜುಬಾಜು ಮನೆ ಶ್ರೀಮಂತ ಮಾಡಬೇಕು. ದೊಡ್ಡವರಾದ ಮೇಲೆ ಇವತ್ತು ಒಂದಿನ ಕೂಳು ಸಿಕ್ಕರೆ ಸಾಕು ಅವನು ಅಂತೇಳಿ ಹನಿ 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 ಬಡ್ಕೊಂಡು ಜೀವನ ನಡೆಸುವಂಥ ಪರಿಸ್ಥಿತಿ ಬಂದೈತ್ರಿ. 12 ತಿಂಗಳು ದುಡಿದ್ರು ನಮಗೆ ಏನು ಬೇಕು, ನಮ್ಮ ಕನಸುಗಳು ಏನು ಅದನ್ನು ಈಡೇರ್ಸಕ್ಕಾಗತ್ತಿಲ್ಲ. ನಮಗೆ ತಗೊಳ್ಳೋಂಥ ಶಕ್ತಿ ರೊಕ್ಕ ಇರ್ತೈತೆ ತಗೋಬೇಕಂತ ವಿಚಾರ ಮಾಡ್ತೀವಿ ನಾವು. ಕಟ್ಟಿಂಗ್ ಅಂಗಡಿಗೆ ಹೋದ್ರೆ ಅಣ್ಣಾರಿ ಈ ಒಂದು ಕಟಿಂಗ್ ಎಷ್ಟು ಸರ ಅಂತವ್ರಿಗೆ ಕೇಳಿ ಅಲ್ಲಿ ರೊಕ್ಕ ಕೇಳಿ ಕಟಿಂಗ್ ಮಾಡ್ಕೊಳ್ಳೋಂಥದ್ದು. ಚಪ್ಪಲ್ ತೊಗೊಳಕ್ ಹೋದ್ರು ಅವನೊಂದು ಅವನು ಮೊದಲು ಒಂದು 2 ಚಾ ತಾರೆ ಧೈರ್ಯಲ್ಲಿ ಇರ್ತಿದ್ ಕರೆ, ಆದ್ರೆ ಈಗ ಹಂಗಿಲ್ಲ. ಅಣ್ಣಾರ ಬೈಟು ಕೊಡ್ರಿ ಚಾ, ಯಾಕಂದ್ರೆ 2 ತಗೊಳ್ಳೋಂಥ ಕೆಪಾಸಿಟಿ ಉಳ್ದಿಲ್ರಿ, ಈಗ ಏನೂ ಉಳ್ದಿಲ್ಲ. 12 ತಿಂಗಳು ದುಡಿಯೋದು, ರೊಕ್ಕ ಉಳಿಸೋದು, ಬರೇ ರೊಕ್ಕ ಉಳಿಸೋದು ಯಾಕ? ಇವ್ರ ಸಂಬಂಧ, ಮಂದಿ ಸಂಬಂಧ, ನಮ್ಮ ಸಂಬಂಧ 1 ರೂಪಾಯಿ ಖರ್ಚು ಮಾಡಂಗಿಲ್ಲ. 12 ತಿಂಗಳು ದನ ದುಡಿದ್ರು ಮತ್ತೆ ಸಾಲನೇ. ಮತ್ತೆ ಯಾರು ಮುಟ್ಟಿಸ್ಬೇಕಾದ್ರೆ ನಾವ ಮುಟ್ಟಿಸ್ಬೇಕು. ನಾವು ಮಾಡಿರ್ತೀವಿ ಸಾಲ, ನಮ್ಮ ಸಂಬಂಧ ಅಲ್ಲ. ಯಾಕಂದ್ರ ಇಂಥ ಪರಿಸ್ಥಿತಿ ಬಂದೈತ್ಲ. ಎಟ್ಟ ದುಡಿಯೋದು ಏನು ಸುದ್ದಿ, ಭಾಳ ಹೈರಾಣ ಐತ್ರಿ. ಅವನ ದೇವ್ರ ಜಗತ್ತು ಸೃಷ್ಟಿ ಮಾಡ ಮನುಷ್ಯ ಅವನ ರೊಕ್ಕ ಸೃಷ್ಟಿ ಮಾಡಿ ಅಲ್ಲೇ ಫೇಲ್ ಆದ ನೋಡ್ರಿ.